ಕಲಾವಿದೆಯಾಗಿ ನಟಿಸಿದ್ರು. ಹಾಗೆ 43 ಧಾರಾವಾಹಿಗಳಲ್ಲಿ ಕೂಡ ಅವರು ನಟಿಸಿದ್ರು. ದಯಮಾಡಿ ನಿಮ್ಮೆಲ್ಲರೂ ಒಂದು ಜೋರಾದ ಚಪ್ಪಳೆನ ಅವರಿಗೆ ಕೊಡಿ. ಆಕ್ಟಿಂಗ್ ನಮಗೆ ಬೆಳ್ಳಿ ತೆರೆ ಮತ್ತೆ ಕಿರುತೆರೆ ಎರಡೂ ನಮಗೆ ಕನ್ನಡಿ ಇದ್ದಂಗೆ. ನಾವು ನೋಡೋದಿಕ್ಕೆ ಅಷ್ಟೇ ಅದು ತುಂಬಾ ಚೆನ್ನಾಗಿದೆ ಅಂತೀವಿ, ಬಟ್ ಒಳಗಡೆ ಹೇಳೋದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ ನಾನು 12 ವರ್ಷ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. ಆದ್ರೆ ಬಹಳ ಕಷ್ಟ, ಬಹಳ ಕಷ್ಟ, ಬಹಳ ಕಷ್ಟ ಆ ಚಿತ್ರರಂಗನ ಎದುರಿಸುವಂಥದ್ದು. ಆದ್ರೆ ನಿಜವಾಗ್ಲೂ ಮೇಡಮ್ ನೀವು ಎದುರಿಸಿದ್ರಿ, ಜೊತೆಗೆ ಅದೇ ನಿಮ್ಮ ಕುಟುಂಬಕ್ಕೂ ಕೂಡ ಬೆಲೆ ಕೊಟ್ಟು ಅದರಿಂದ ಆಚೆ ಬಂದ್ರಿ. ಇವತ್ತು ಮಕ್ಕಳು ಫಾರಿನ್ನಲ್ಲಿ ಇಟ್ಕೊಂಡು ಬೆಳೆಸುವಂತಹ ಮಟ್ಟಿಗೆ ನೀವು ಬೆಳೆದು ಅವ್ರನ್ನ ಒಂದು ಒಳ್ಳೊಳ್ಳೆ ಜಾಗದಲ್ಲಿ ಒಳ್ಳೊಳ್ಳೆ ಇದರಲ್ಲಿ ಇರಿಸಿದ್ದೀರ. ನಿಮ್ಮ ಬಗ್ಗೆ ಕೇಳೋದಿಕ್ಕೇನೆ ಬಹಳ ಸಂತೋಷ ಆಗುತ್ತೆ. ಆದ್ರೆ ಇವರ ಅಕ್ಕ ವರಲಕ್ಷ್ಮಿ ನರಸಿಂಹಮೂರ್ತಿ ಅವರು ಇನ್ನೊಂದು ಮಾತು ಹೇಳಲೇಬೇಕು ಸರ್. ನಮಗೆ ಇತ್ತೀಚೆಗೆ ಈ ಮಾರ್ಚ್ ತಿಂಗಳಲ್ಲಿ ಅಷ್ಟೇ ಶಿವರಾಜ್ ಸರ್ ಅವರನ್ನು ಪರಿಚಯ ಆಗಿದ್ದು. ಅವರು ಅಷ್ಟರಲ್ಲಿ ಒಂದು ಕನ್ನಡ ಮಾತಾಡೋ ಬಗೆಗೆ ಮಿಠಾಯಿ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ಬಿಟ್ಟಿದ್ರು. ಗೊತ್ತಿದ್ರೆ ಸರ್ ನಾವು ಸಾಕಷ್ಟು ನವೆಂಬರ್ ಬಂದೇ ಬರುತ್ತೆ. ಅದರದೊಂದು ಒಳ್ಳೆ ನಾವು ಸದ್ಯ ನಮ್ಮ ಸರ್ಕಾರ ಮೇಡಮ್, ಹೀಗಿರುವಂತ ಸರ್ಕಾರ ಕನ್ನಡದ ಬಗ್ಗೆ ಬಹಳ ಒಳ್ಳೆಯಿರುವಂತ ಸರ್ಕಾರ. ಮುಂದೆ ಕಲಾವಿದರುಗಳನ್ನ ಉಪಯೋಗಿಸ್ಕೊಂಡು ಸರ್ ನೀವು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಿದ್ರು ಸಾಕಷ್ಟು ಕಲಾವಿದರು ನಿಮಗೆ ಸ್ಪಂದಿಸುವಂತಹ ಕೆಲಸ ನಾವು ಮಾಡ್ತೀವಿ. ಬಹಳ ಸಂತೋಷ ಮೇಡಮ್. ಇಂಥ ವ್ಯಕ್ತಿಗಳನ್ನ, ಗಣ್ಯ ವ್ಯಕ್ತಿಗಳನ್ನ ನೀವು ನಮಗೆ ಪರಿಚಯ ಮಾಡಿಸಿದ್ರಿ. ನಾವು ಜನಗಳಿಗೆ ಪರಿಚಯ ಮಾಡಿಸುವಂತ ಒಂದು ಪ್ರಯತ್ನ ಪಡ್ತೀವಿ. ಸಂತೋಷ ಮೇಡಮ್, ಸಂತೋಷ. ಹಾಗೆ ಸರ್ ಸರ್ಕಾರದ ಪರವಾಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಆದ್ರೆ ನಾವು ಸಾಮಾನ್ಯ ಪ್ರಜೆಗಳಾಗಿ ನಿಮ್ಮಲ್ಲೊಂದು ವಿನಂತಿ, ನಿಮ್ಮ ಈ ಕಾರ್ಯ ಸದಾ ಮುಂದುವರಿಕೆ. ಹಾಗೆ ಕನ್ನಡದ ಬಗ್ಗೆ ತುಂಬಾ ಒಲವು ಕೊಟ್ಟು ಪ್ರೀತಿ ಕೊಟ್ಟು ದಯಮಾಡಿ ನಮ್ಮ ಕನ್ನಡನ ನೀವು, ನಾನು ಎಲ್ರಿಗೂ ಹೇಳ್ತಾನೆ ಇರ್ತೀವಿ, ನಾವ್ಯಾರು ಬೆಳೆಸ್ಬೇಕಾಗಿಲ್ಲ ಅಣ್ಣ, ಬಳಸಿದ್ರೆ ಸಾಕು. ಏನ್ ಹೇಳಿ, ನಾವು ಬೆಳೆಸ್ಬೇಕಾಗಿಲ್ಲ ಕನ್ನಡನ, ನಾವು ಬಳಸಿದ್ರೆ ತಾನಾಗೆ ಬೆಳೆಯುತ್ತೆ. ಇಲ್ಲೇನಾಗುತ್ತೆ, ಯಾರೋ ಒಬ್ಬ ಫ್ರೆಂಡ್ ಸಿಕ್ಕಿದ್ರೆ, ಈಗ ಹಿಂದಿಯವ್ರು ಸಿಕ್ಕಿದ್ರೆ ಅವ್ರ ಭಾಷೆ, ತಮಿಳ್ನವ್ರು ಸಿಕ್ಕಿದ್ರೆ ಅವ್ರ ಭಾಷೆ, ಈ ತೆಲುಗಿನವ್ರು ಸಿಕ್ಕಿದ್ರೆ ಅವ್ರ ಭಾಷೆ. ನಾವು ಅವ್ರ ಭಾಷೆನ ಬೆಳೆಸಿ ಅವ್ರನ್ನ ಬೆಳೆಸ್ತಾ ಇದ್ದೀವಿ. ಅದಕ್ಕೆ ನಾವು ಬೆಳೆಸೋದು ಬೇಡ, ಬಳಸೋಣ. ನಾವು ಬಳಸಿದ್ರೆ ನಮ್ಮ ಕನ್ನಡ ತಾನೇ ಬೆಳೆಯುತ್ತೆ ಅಂತ ಹೇಳ್ತಾ, ಆ ಥರ ಮುಂದಿನ ದಿನಗಳಲ್ಲಿ ನೀವು ನಮ್ಮ ಕಲಾವಿದರುಗಳನ್ನ ಬೆಳೆಸ್ಕೊಳ್ಳಿ ಸರ್. ದಯಮಾಡಿ ನಿಮ್ಮ ಎಲ್ಲ ಜೊತೆಗೂ ನಾವು ಇದ್ದೇ ಇರ್ತೀವಿ. ನಿಮ್ಮ ಪ್ರಾಜೆಕ್ಟ್, ನಮ್ಮ ಕಲಾವಿದರಲ್ಲಿ ಯಾವನಾದ್ರೂ ದುಡ್ಡು ಬೇಕು ಅಂತ ಕೇಳಿದ್ರೆ ಕೇಳಿ ಸರ್. ನೀವು ಕನ್ನಡ ಬೆಳೆಯಕ್ಕೆ ಒಂದು ಕರೆ ಕೊಡಿ, ಯಾವ್ದಾದ್ರು ಒಂದು ಕೆಲಸ ಕೊಡಿ, ನಾವೆಲ್ಲ ಅಷ್ಟೇ ಕಟ್ಟುನಿಟ್ಟಾಗಿ ಮಾಡ್ಕೊಡ್ತೀವಿ ಕನ್ನಡಕ್ಕೋಸ್ಕರ. ಹಾಗೆ ದಯಮಾಡಿ ಒಂದು ಹಾಡನ್ನು ಕೂಡ ಹಾಡ್ಬೇಕು ನೀವು. ಹಲೋ, ಒಂದು ಹಾಡನ್ನು. ಟೈಮ್ ಆಯ್ತು, ಬೇರೆ ಕಾರ್ಯಕ್ರಮ ಇದೆ. ಹೊರಡಿ. ಏನ್ ಮಾಡ್ಬೇಕು, ದೈನಂದಿನ ಕಾರ್ಯಕ್ರಮದಲ್ಲಿ ಮಾತು ಕಡಿಮೆ ಇರ್ಬೇಕು, ಇಲ್ಲಿ ಕೆಲಸ ಜಾಸ್ತಿ ಇರ್ಬೇಕು. ಏನೇ ಮಾತು, ಯಾಕಂದ್ರೆ ನಮ್ಮನ್ನೇ ಹೊಳ್ಕೊಂಡು ಬಂದಿರ್ತಕ್ಕಂಥ ಕೆಲವು ಹೊಗಳಕ್ಕಿಂತ ಎಲ್ಲರಿಗೂ ಗೊತ್ತಿದೆ. ಇದು ಕಲೆ. ನಮಗೆ ಕಲೆ, ಸಾಹಿತ್ಯ, ಸಂಗೀತ ಇಂಥ ಒಂದು ಕ್ಷೇತ್ರಗಳಲ್ಲಿ ಜಾಸ್ತಿ ನಾವು ಇದು ಮಾಡಿ ಕಾರ್ಯಗತ ಆಗೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಅದನ್ನೇ ಸರ್, ನಮಗೆ ನಿಮ್ಮಂತವ್ರು ಸಿಕ್ಕಿದಾಗಲೇ ನಮ್ಮ ಕೋರಿಕೆ, ನಮ್ಮ ಮನವಿನ ನಿಮ್ಗೆ ಕೊಡೋದಿಕ್ಕಾಗೋದು. ಹೇಳಿ, ಇವತ್ತು ಗಾನ ಭಾರತಿ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಸಾಂಸ್ಕೃತಿಕ ಸಂಭ್ರಮ. ನಾನು ಆಕ್ಚುಲಿ ಮೈಸೂರಲ್ಲಿ ಬೇರೆ ಕಾರ್ಯಕ್ರಮ ಆಯಿತು, ಅದು ಮುಗಿಸ್ಕೊಂಡು ಇವತ್ತು ಚಾಮರಾಜಪೇಟೆಗೆ ಹೋಗ್ಬೇಕು. ಚಾಮರಾಜಪೇಟೆಯಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಇದೆ. ನೀನು ಅಲ್ಲಿ ಹೋದ್ರೆ ಲೇಟ್ ಆಗ್ಬಿಡ್ತೇವೆ, ನಾವು ಸುಮ್ಮನೆ ಬಂದು ಹೋಗೋಣ ಅಂದ್ರೆ ಸಮಯ ಆಯ್ತು, ಹೊರಡಬೇಕು. ಖಂಡಿತವಾಗ್ಲೂ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ. ಎಲ್ಲ ಹಿರಿಯ ಸಂಗೀತಗಾರರು ಮತ್ತೆ ನಮ್ಮ ಕಲಾವಿದರಾದ ನಾರಾಯಣಪ್ಪನವ್ರು ಇದ್ದಾರೆ, ಜೊತೆಗೆ ವೆಂಕಟೇಶ್ ಸರ್ ಇದ್ದಾರೆ, ಮತ್ತೆ ಎಲ್ಲ ಹಿರಿಯ ಕಲಾವಿದರು ಇಲ್ಲಿದ್ದಾರೆ. ಒಳ್ಳೆ ಹಾಡನ್ನು ಸಹ ಸರ್ ಹಾಡಿದ್ರು. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಇವತ್ತು ಈ ಹಾಡ್ತಾ ಹರಿನಾಥ್ ಅವರು ನಿಜವಾದ ಕಲೆ ಇದೆಯಲ್ಲ, ಆ ಚಿತ್ರವನ್ನ ಹಂಗೇ ಬಿಡಿಸಿದ್ರು. ಅಂತ ಕಲೆ ಎಲ್ರಿಗೂ ಬರಲ್ಲ, ಭಗವಂತ ಕೊಟ್ಟಿದ್ದಾರೆ. ಒಂದು ಜೋರ ಚಪ್ಪಾಳೆ ಬರಲಿ. ನಿಜವಾಗ್ಲೂ ಹಿರಿಯರು ಅನೇಕ ಕಾರ್ಯಕ್ರಮ, ನಮ್ಮ ಭಾಗದಲ್ಲೂ ಒಂದ್ಸಲಿ ಕಾರ್ಯಕ್ರಮ ಕರೆಸ್ತೀನಿ, ದಯವಿಟ್ಟು ಬನ್ನಿ, ಕಾರ್ಯಕ್ರಮ ಮಾಡೋಣ. ಇದನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಇದು ಯುವ ಪೀಳಿಗೆಗೆ ಮುಟ್ಟಬೇಕು. ಇವತ್ತಿನ ಯೂತ್ಸ್ ಏನಿದ್ದಾರೆ ಆ ಮುಟ್ಟಿ ಅವರು ಇದನ್ನ ಹೆಚ್ಚು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ, ಆ ಕಲೆ ಉಳಿಯ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಆಗ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಸರ್ವ ಮತ್ತೆ ಮೇಡಮ್ ಹೇಳಿದ್ರು, ಹೆಚ್ಚು ಒತ್ತನ್ನ ನಮ್ಮ ಭಾಗದಲ್ಲಿ, ನಾನು 4 ಬಾರಿ ಕಾರ್ಪೊರೇಟರ್ ಆಗಿದ್ರು ಸಹ ಕನ್ನಡಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಭಾಗದಲ್ಲಿ ಮಾಡಿದ್ದೇವೆ.
ಕಳೆದ ಬಾರಿ ಬೆಂಗಳೂರು ನಗರದ ಅನ್ಯ ಭಾಷಿಕರಿದ್ರು ಸಹ ಅವ್ರನ್ನ ವಿಶ್ವಾಸ ತೆಗೆದುಕೊಂಡು ಕನ್ನಡ ಅವರು ಕಲಿಯೋ ನಿಟ್ಟಿನಲ್ಲಿ ಕನ್ನಡ ಮಾತಾಡೋ ಬಾಯಿಗೆ ಮಿಠಾಯಿ ಅಂತ ಒಂದು ಅಭಿಯಾನವನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಪೂರ್ತಿ ದಿವಸ ಮಾಡಿತ್ತು. ಸುಮಾರು 8-10 ಜನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳ ಯಶಸ್ವಿಯಾಗಿ ನಡೀತು. ಇರುತ್ತೆ, ಖಂಡಿತವಾಗ್ಲೂ ನೀವು ಕಾರ್ಯಕ್ರಮ ಮಾಡ್ತಾ ಇರಲಿ, ನಿಮ್ ಜೊತೆ ನಾವಿರ್ತೇವೆ. ಮೇಡಮ್, ಭಾರತಿ ಮೇಡಮ್ ಅವರು ಇನ್ನೂ ಹೆಚ್ಚು ಇಂಥ ಕಾರ್ಯಕ್ರಮಗಳನ್ನ ಮಾಡಲಿ, ನಮ್ಮ ಸಹಕಾರ ಇರುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಂದಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ, ಗಾಯಕರಿಗೆ ಮತ್ತೆ ನಿಮಗೆ ಸರ್ಗೆ ಎಲ್ರಿಗೂ ಈ ಸಂದರ್ಭದಲ್ಲಿ ಶುಭಾಶಯ ಕೋರ್ತೇನೆ. ಧನ್ಯವಾದಗಳು ಸರ್. ಶಿವರಾಜ್ ಸರ್ ಹಾಡ್ಕೊಡಿ. ಗ್ರೂಪ್ ಫೋಟೋಗೆ ಬಂದ್ಬಿಡಿ. ಗ್ರೂಪ್ ಫೋಟೋಗೆ ಬಂದ್ಬಿಡಿ. ವೆಂಕಟೇಶ್ ಬನ್ನಿ. ಇಲ್ಲ ಬನ್ನಿ ಬನ್ನಿ ಸರ್. ಗ್ರೂಪ್ ಫೋಟೋಗೆ ಬಂದ್ಬಿಡಿ. ಬಾರಪ್ಪ ರಾಮ. ಗ್ರೂಪ್ ಫೋಟೋ ಬೇಕಾ ಸರ್? ಬನ್ನಿ ಸರ್. ಕೌಶಿಕ್ ಸರ್ ಬನ್ನಿ. ಇರ್ರಿ ಬನ್ನಿ. ಗ್ರೂಪ್ ಫೋಟೋ ನನಗೆ ಇರ್ಲಿ. ಉದಯ್ ಸರ್ ಬನ್ನಿ. ಪ್ಲೀಸ್ ಬನ್ನಿ. ಮೂರು ಹಾಡಾಗಿ 4 ಹಾಡಾಗಿ ಓಕೆ, ಧನ್ಯವಾದಗಳು ಸರ್. ಒಂದೇ ಒಂದು ಮಯೂರ ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ, ದುಡಿಮೆಯೇ ಬಡತನ ಅಳಿಸುವ ಸಾಧನ. ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ. ಥ್ಯಾಂಕ್ ಯು. ಹಲೋ